ರೇ ಸ್ವಾಮಿ, ಯಾರ್ರೀ ಮನೇಲಿ? ಯಾರಪ್ಪ ಅದು? ಬೆಳಿಗ್ಗೆನೆ ಯಾರ್ರೀ ಮನೇಲಿ ಅಂತ ತರಲೆ ಪ್ರಶ್ನೆ ಆಗ್ತಾ ಇರೋದು. ಕೊಟ್ಟಿಗೆಯಲ್ಲಿ ದನ ಇರುತ್ತೆ, ಗೋಡೆ ಪಕ್ಕದಲ್ಲಿ ಕತ್ತೆ ಇರುತ್ತೆ, ವಿಧಾನಸೌಧದಲ್ಲಿ ಮಂತ್ರಿಗಳು ಇರ್ತಾರೆ. ಈ ಮನೇಲಿ ಹಂಗೆ ನಾನು ಇದ್ದೀನಿ. ಬನ್ರಿ ಒಳಗೆ. ಓಹ್, ನೀವೇನೋ ಈ ಮನೆಯವರು? ಹೌದು, ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳೇ ಈ ಮನೆಯವರು. ಯಾಕೆ ಅನುಮಾನನ? ನಾನು ಈ ಮನೆ ಯಜಮಾನ ತರ ಕಾಣ್ತಾ ಇಲ್ವಾ? ರೇ ಮಿಸ್ಟರ್, ನಾನು ನಿಮ್ ಮನೆ ಪಕ್ಕದ ಮನೆಯವನು. ಓಹೋ, ನೀವು ನಮ್ಮ ಮನೆ ಪಕ್ಕದ ಮನೆ? ಏ ಬಾರೇ ಬಾ, ಮಂಗಳಾರತಿ ತಟ್ಟೆ ತಗೊಂಬಾ. ನಮ್ಮ ಮನೆ ಪಕ್ಕದ ಮನೆಯವ್ರು ಬಂದವ್ರೆ. ರೇ ಮಿಸ್ಟರ್, ನನ್ನ ಏನು ಅಂತ ತಿಳ್ಕೊಂಡಿದ್ದೀರಿ ನೀವು? ಏನು? ನಾನು 7 ಕುದುರೆ ಮಾಲೀಕ, ಮರ್ಯಾದೆ ಇರ್ಲಿ. ಸರಿ ಹೋಯ್ತು, ನಾನು 8 ಮಕ್ಳ ಮಾಲೀಕ, ನನಗೂ ಸ್ವಲ್ಪ ಮರ್ಯಾದೆ ಇರ್ಲಿ. ನಾನು ನಮ್ಮ ಮನೆ ಕೆಲಸದವ್ರನ್ನ ನಿಮ್ಮ ಮನೆಗೆ 2-3 ಸಾರಿ ಕಳಿಸಿದ್ದೆ. ಸರಿ ಹೋಯ್ತ್ರಿ, ನಿಮ್ ಮನೆ ಕೆಲಸದವ್ರನ್ನೇ ನಮ್ಮ ಮನೆ ಕಳಿಸ್ಬೇಕಿನ್ನ ನಮ್ಮ ಮನೆ ಕೆಲಸದವ್ರ ನಮ್ಮ ಮನೆಗೆ ಕಳ್ಸಕ್ಕಾಗತ್ತಾ? ರೇ, ಇಲ್ಲದ್ದೆಲ್ಲ ಮಾತಾಡ್ಬೇಡ್ರಿ ನೀವು. ನಮ್ಮ ಮನೆ ಕೆಲಸದವ್ರು ಬಂದಾಗ ನೀವು ಸಿಗ್ಲಿಲ್ವಂತೆ. ಏನಾಗ್ಬೇಕಾಗಿತ್ತು? ನಿನ್ನಿಂದ ನನಗೇನಾಗ್ಬೇಕು? ದರಿದ್ರ ರಾತ್ರಿ ಇಡೀ ನಿಮ್ ಮಕ್ಕಳು ಕೂಗಾಟದಿಂದ ನನಗ್ ನಿದ್ರೆ ಇಲ್ದಾಗ ಆಗೋಗಿದೆ. ಏನಾಯ್ತಂತೆ ಇವ್ರಿಗೆ? ಪಕ್ಕದ ಮನೆ ಗವರ್ನರ್ ಸಾಹೇಬರಿಗೆ ನಮ್ಮ ಮಕ್ಕಳ ಮನೆ ಕಾಟದಿಂದ ರಾತ್ರಿ ಎಲ್ಲ ನಿದ್ರೆ ಬರ್ಲಿಲ್ವಂತೆ. ಹಾಯ್ ಹಾಯ್. ರೀ, ಮಕ್ಕಳನ್ನ ನಿಶಬ್ದ ಗಿಡಕ್ ಆಗದೆ ಹೋದ್ರೆ ಮನೆ ಬಿಟ್ಟು ಮೈದಾನದಲ್ಲಿ ಎಲ್ಲಾದ್ರೂ ವಾಸ ಮಾಡ್ರಿ. ಯಾಕೆ? ನಾನ್ ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ನೀನ್ ಮನೆ ಬಿಟ್ಟು ಹೋಗದಿದ್ರೆ ನಾನು ಮನೇಲಿ ನೆಮ್ಮದಿಯಾಗಿ ಮಲಗೋಕ್ ಆಗೋದಿಲ್ಲ. ಅದಕ್ಕೆ ನಾನೇನ್ ಮಾಡ್ಲಿ? ನಾನೇನ್ ಮಾಡ್ಲಿ ಅಂತಂದ್ರೆ ನಾನು ಎಲ್ಲಿ ಹೋಗಿ ಮಲ್ಕೊಳ್ಳಿ? ಅಲ್ಲಿ ಇದೆಯಲ್ಲಪ್ಪ ಊರ್ ತುಂಬಾ ರೈಲ್ವೆ ಪಟ್ರಿಗಳು, ಎಲ್ಲರೂ ಒಂದ್ ಕಡೆ ಹೋಗಿ ಮಲಿಕಂಬಿಡಿ. ನಾನ್ ಯಾಕೆ ಹೋಗ್ಲಿ ಅಲ್ಲಿ? ನಿನಗ್ ಬಂದಿರೋದಾಗತಿ, ನೀನ್ ಹೋಗಿ ಮಲ್ಕೋ. ಆಗ್ಲಾದ್ರೂ ಹೊಟ್ಟಿಗಿಲ್ದೆ ನಿನ್ನ ಮಕ್ಕಳು ನೆಗೆದು ಬಿದ್ದು ನಾನ್ ನೆಮ್ಮದಿಯಾಗಿ ನಿದ್ರೆ ಮಾಡ್ತೀನಿ. ಅಲ್ರಿ, ಮಕ್ಕಳಿಗೆ ಹೊಟ್ಟೆ ತುಂಬಾ ಕೂಳ್ ಹಾಕಿದ್ರೆ ಹೀಗ್ಯಾಕ್ರಿ ನಾಯಿ ತರ ಆರಿಸಿಕೊಳ್ಳುತ್ತವೆ? ರೀ ಮಿಸ್ಟರ್, ನಿಮ್ ಹೆಸರೇನಂದ್ರೆ? ನನ್ನ ಹೆಸರು ಶ್ರೀರಾಮಚಂದ್ರ ಪ್ರಭು ಅಂತ. ಶ್ರೀರಾಮಚಂದ್ರ ಪ್ರಭು? ಓಹೋ, ಯಾರೋ ದಶರಥನ ಮಗ ಎಂಟಿನ ಜೊತೆಲಿ ಇಟ್ಕೊಂಡು ಕಾಡ್ಗೋದ್ನಲ್ಲ, ಆ ಶ್ರೀರಾಮಚಂದ್ರ ಪ್ರಭುನೋ ಅಥವಾ ನಮ್ಮ ಬಿಜೆಪಿ ಶ್ರೀರಾಮಚಂದ್ರ ಪ್ರಭುನೋ? ಯಾವ ಶ್ರೀರಾಮಚಂದ್ರ ಪ್ರಭು ಆದ್ರೆ ನನಗೇನಾಗಬೇಕು? ಅಲ್ಲ ಮಿಸ್ಟರ್ ಶ್ರೀರಾಮಚಂದ್ರ ಅವ್ರೆ, ನನ್ನ ಮಕ್ಕಳನ್ನ ಹೊಟ್ಟೆಗೆ ಇಟ್ಟಿಲ್ದೆ ಮಲಗಿಸ್ತಾ ಇರೋದನ್ನ ನೀವು ಪರ್ಸನಲಿ ಬಂದು ಕಿಟಕಿನಲ್ಲಿ ಕದ್ದಿ ಯಾವಾಗ ನೋಡಿದ್ರಿ? ಅದನ್ನ ನೋಡೋದಕ್ಕೆ ಬೇರೆ ಬರ್ಬೇಕೇನ್ರಿ? ಮತ್ತೆ ಹೊಟ್ಟೆ ತುಂಬಾ ಕೂಳ್ ಹಾಕಿದ್ರೆ ಅವು ಯಾಕ್ರಿ ಆ ರೀತಿ ಆರಿಸಿಕೊಳ್ತವೆ? ರೀ ಸ್ವಾಮಿ, ಅವರು ನಿಜವಾಗ್ಲೂ ಹೊಟ್ಟೆಗಿಟ್ಟಿಲ್ಲ ಅಂತ ಹೇಳ್ತಾ ಇಲ್ಲ, ಮತ್ತೆ ನಿಮ್ ಯೋಗ್ಯತೆ ನೋಡಿ ಹೇಳ್ತೇವೆ. ನನ್ನ ಯೋಗ್ಯತೆ ನೋಡ? ನಿಮ್ಮಂತ ಹಲ್ಕಾ ಜನಗಳ ಹತ್ರ ಮಾತಾಡೋದಕ್ಕೆ ಬಂದಲ್ಲ, ನನ್ನ ಮೆಟ್ಟು ತಗೊಂಡು ನಾನೇ ಹೊಡ್ಕೋಬೇಕು. ಈ ಶುಭ ಕಾರ್ಯ ಯಾವಾಗ ಆಗುತ್ತೆ? ಇಲ್ಲ, ಕಣ್ ತುಂಬಾ ನೋಡ್ಕೊಂಡ್ಬಿಡೋಣ ಅಂತ. ಛೇ 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 ಛೇ, ಈ ಹಾಳಾದ ಬೀದಿ ಜನ ನಿಮ್ನ ಹೇಗಾದ್ರೂ ಇಟ್ಕೊಂಡಿದಾರ್ರಿ. ನನ್ನಂಥವನಾಗಿದ್ದಿದ್ರೆ ಯಾವತ್ತೋ ಉಗಿದಟ್ಟು ಬಿಡ್ತಿದ್ದೆ ಇಲ್ಲಿಂದ. ರೇ ಜಡ್ಕಾ ಸಾಬಿ, ನಾನು ಜಟ್ಕಾ ಸಾಬಿನ? ಇನ್ನೇನ್ 7 ಕುದುರೆ ಇಟ್ಕೊಂಡಿದ್ ಮಾತ್ರಕ್ಕೆ ನೀವು ಮೈಸೂರು ಮಾರಾದ್ರು? ರೇ, ನಿಮ್ ಅವತಾರ ನೋಡಿದ್ರೆ ಗೊತ್ತಾಗಲ್ವಾ ನೀವು ಜಡ್ಕಾ ಸಾಬಿ ಅಂತ? ಓಹೋ, ನಾನು ಈ ಡ್ರೆಸ್ ನಲ್ಲಿ ಇದೀನಿ ಅಂತ ನೀನ್ ಹೇಳ್ತಿರೋದು? ಅಲ್ಲ, ನಿಮ್ ಮುಸುಡಿ ಇದೆಯಲ್ಲ ಅಂತ. ಈ ಡ್ರೆಸ್ಸು ನಾನು ಹಾರ್ಸ್ ರೈಡಿಂಗ್ ಮಾಡೋದಕ್ಕೆ ಹಾಕೊಂಡಿರೋದು, ಗೊತ್ತೇನು? ಓಹೋ, ಹಾರ್ಸ್ ರೈಡಿಂಗು? ರೇ ಸ್ವಾಮಿ, ನಮ್ಮ ದೇಶದ ರಸ್ತೆನಲ್ಲಿ 2 ಸೈಕಲ್ ಒಟ್ಟಿಗೆ ಹೋಗಕ್ಕೆ ಜಾಗ ಇಲ್ಲ, ನಿಮ್ದು ಹಾರ್ಸ್ ರೈಡಿಂಗ್ ಬೇರೆ ಕೇಡು. ನಿಲ್ಲಿಸ್ರಿ ಸಾಕು. ಯಾಕೆ ಕಿತ್ಕೋತಿದ್ದೀರಾ? ಬಾರೇ ಬಾ, ಜಲ್ದಿ ಬಾ, ಇಷ್ಟರಲ್ಲೇ ಇರಾನ್ ಇರಾಕ್ ಯುದ್ಧ ಶುರು ಆಗೋದ್ರಲ್ಲಿದೆ. ಬಾರೇ. ಯುದ್ಧನ? ನಾನ್ ಯಾಕ್ರಿ ಬರ್ಲಿ ಅಲ್ಲಿ ಸಾಯೋಕೆ? ಸಾಯಕ್ಕಲ್ಲ ಕಣೆ, ನನ್ನ ಪರ್ಸನಲ್ ಬ್ಯಾಟ್ರಿ ವೀಕ್ ಆಗ್ಬಿಟ್ಟಿದೆ, ಚಾರ್ಜ್ ಮಾಡ್ಬೇಕು, ಅರ್ಜೆಂಟ್ ಆಗಿ ಬಾ. ರೇ ಮಿಸ್ಟರ್, ನಾನು ಇಲ್ಲಿ ದುಸಾಬರಿ ಮಾಡೋದಕ್ಕೆಲ್ಲ ಬಂದಿರೋದಿಲ್ಲಿ. ಮತ್ತೆ ನಿಮ್ ಮಕ್ಳು ಗದ್ದಲದಿಂದ ಆಗ್ತಾ ಇರೋ ಗಲಾಟೆ ವಿಷಯ ಮಾತಾಡೋದಕ್ಕೆ ಬಂದಿರೋದು. ಏ ಮಿಸ್ಟರ್ ಶ್ರೀರಾಮಚಂದ್ರ ಅವರೇ, ಮನೆಯಲ್ಲಿ ಮಕ್ಕಳಿದ ಮೇಲೆ ಗಲಾಟಿ ಗದ್ದಲ ಆಗುತ್ತೆ ರೀ. ಹಾಗೇನೆ ಮಕ್ಕಳನ್ನು ಮಾಡಿದವರು ನೆರೆಹೊರೆಯವರಿಗೆ ತೊಂದರೆ ಆಗದ ಹಾಗೆ ಮಕ್ಕಳನ್ನ ಸಾಕೋದು ಅವ್ರ ಕರ್ತವ್ಯ ಅಂತ ತಿಳ್ಕೋಬೇಕು ಮಿಸ್ಟರ್. ಸರಿ ಹೋಯ್ತು, ನಿಮ್ ಮನೆ ನೆಮ್ಮದಿಗೋಸ್ಕರ ನನ್ನ ಮಕ್ಕಳು ಕುತ್ತಿಗೆ ನಿಚ್ಚಿಕ್ಬಿಡ್ಲಾ? ನಾನೆಲ್ರಿ ಹೇಳಿದೆ ನಿಮ್ ಮಕ್ಳು ಕುತ್ತಿಗೆ ಸಾಯಿಸಿ ಅಂತ? ರೀ, ನಿಜ ಹೇಳ್ತೀನಿ ಕೇಳ್ರಿ, ನಿಮ್ಮ ಮಕ್ಕಳ ಗದ್ದಲದಿಂದ ನಿದ್ರೆ ಅನ್ನೋದು ನನ್ನ ಹತ್ರಕ್ಕೆ ಬರ್ತಾ ಇಲ್ವಲ್ರಿ? ಅದಕ್ಕೆ ನಾನು ಕರ್ಕೊಂಬಂದು ಪಕ್ಕದಲ್ಲಿ ಮಲಗಿಸ್ಲಾ ನಿದ್ರೇನಾ? ಸಾಕ್ ನಿಲ್ಲಿಸ್ರಿ ನಿಮ್ ತಮಾಷೆನ. ರೀ, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಈ ನಿದ್ದೆ ಅನ್ನೋದು ನನ್ನ ಹತ್ರ ಬರ್ತಿಲ್ಲ ರೀ. ಯಾಗ ಬರುತ್ತೆ ಸ್ವಾಮಿ, ಇದು ಲಂಚಾವತಾರದ ಕಾಲ. 4 ಕಾಸು ಕೊಟ್ರೆ ತಾನಾಗ್ತಾನೇ ಬಂದು ಪಕ್ಕದಲ್ಲಿ ಕುತ್ಕೊಂಡ್ಬಿಡುತ್ತೆ. ಛೇ ಛೇ ಛೇ, ನಿನಗೆಲ್ಲೋ ತಲೆ ಕೆಟ್ಟಿದೆ ಅಂತ ಕಾಣುತ್ತೆ. ಸ್ವಾಮಿ, ತಲೆ ಕೆಟ್ಟಿರೋದು ನನಗಲ್ಲ, ನಿಮಗೆ. ನೀವು ಪಕ್ಕದ ಮನೆಯವ್ರು ಅಂತೀರಾ, ನನಗ್ ಸಹಾಯ ಮಾಡೋದು ಬಿಟ್ಬಿಟ್ಟು ನನ್ನ ಮೇಲೆ ಈ ರೀತಿ ರೇಗಾಡ್ತಿರಲ್ರಿ. ಸಹಾಯ? ಅದು ನಿನ್ನಂಥ ಅಯೋಗ್ಯನಿಗೆ ಮತ್ತೆ ಸಹಾಯ ಪಡೆಯೋದಕ್ಕೆ ಲಾಯಕದ ಮನುಷ್ಯನೇ ಅಲ್ಲ ನೀನು. ಆ ಜನನೇ ಬೇರೆ. ನಿಮಗೆ ಅಲ್ರಿ ಮಕ್ಳಿರೋದು, ನನಗೂ ಮನೇಲಿ 2 ಮಕ್ಳಿದಾವೆ, 2. ಅವು ನೋಡ್ರಿ, ಯಾವತ್ತಾದ್ರೂ ಹತ್ತಿರೋದನ್ನ ಕೇಳಿದೀರಾ? ಯಾವತ್ತೂ ಓಡೋದೇ ಇಲ್ಲ. ಯಾವಾಗ ನೋಡು ನಗ್ತಾನೇ ಇರುತ್ತವೆ. ಯಾವಾಗ್ಲೂ ನಗ್ತಾ ಇರ್ತವ? ಅಯ್ಯೋ ಪಾಪ, ಎಲ್ಲೋ ಹುಚ್ಚಿಡ್ದಿರ್ಬೇಕು, ಹುಚ್ಚ ಆಸ್ಪತ್ರೆಗೆ ಸೇರಿಸ್ಬಿಡಿ.
ಇಲ್ಲ, ಯಾವ್ದಾರ ದೇವಸ್ಥಾನಕ್ಕೆ ಹೋಗಿ ಯಂತ್ರ ಕಟ್ಸಿ. ಥು, ನೀನ್ ಇಂಥ ಮನುಷ್ಯ ಅಂತ ನನಗ್ ಗೊತ್ತಿರ್ಲಿಲ್ಲ. ಎಂತ ಮನುಷ್ಯ ಅಂತ? ಎಂಥ ಮನುಷ್ಯ ಅಂತ ನನ್ನ ಬೇರೆ ಕೇಳ್ತಿದ್ಯಾ? ನಿನ್ ಯೋಗ್ಯತೆ ಈ ಬೀದಿಯವ್ರು ಎಲ್ರಿಗೂ ಗೊತ್ತು. ಯಾರ್ಯಾರು ಗೊತ್ತು? 8ನೇ ಮನೆ ಅಯ್ಯಂಗಾರರು, 7ನೇ ಮನೆ ಶಾಸ್ತ್ರಿಗಳು, 6ನೇ ಮನೆ ರೆಡ್ಡಿಯವರು, 5ನೇ ಮನೆ ನಾಯ್ಡುಗಳು, 4ನೇ ಮನೆ ಗೌಡ್ರು, 3ನೇ ಮನೆ ಮುಸಲ್ಮಾನರು, 2ನೇ ಮನೆ ಯಡಿಯೂರಪ್ಪ. ರೇ ನಿಲ್ಲಿಸ್ರಿ. ಇದೆಲ್ಲ ನಾನು ಟೀಕೆ ಮಾಡೋ ಜನಗಳ ಪಟ್ಟಿನ ಅಥವಾ ಆಕಾಶವಾಣಿ ಬೃಂದಾವನ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀರಾ ನೀವು? ಬೃಂದಾವನ ನಡೆಸ್ತಾರೆ, ಬೃಂದಾವನನ. ಥು, ಈ ಮಕ್ಕಳ ಗದ್ದಲದಿಂದ ನನಗಂತೂ ಸಾಕ ಹೋಗಿದ್ಯಪ್ಪ. ರೇ ಸ್ವಾಮಿ, ಮಕ್ಕಳ ವಿಷಯ ನಿಮಗ್ ಗೊತ್ತಿಲ್ಲ. ಅವು ನಕ್ರೂ ಚಂದ, ಅತ್ರೂ ಚಂದ. ಆಹಾ, ಎಂಥ ಕೆಟ್ಟ ಮಕ್ಕಳಪ್ಪ. ರೇ, ಮಕ್ಕಳೇನ್ರಿ ನಿಮ್ಮವು? ಮನೆ ಹಾಡ್ರು. ಏನ್ ಮಾಡೋದು, ಪಕ್ಕದ ಮನೆಯವ್ರ ಸವಾಸ ದೋಷ. ಸಾಕ್ ನಿಲ್ಲಿಸ್ರಿ. ಮೊನ್ನೆ ಕಾಂಪೌಂಡ್ ನಲ್ಲಿ ನಾನು ನಮ್ ನಾಯಿ ಕೂತಿದ್ವಿ. ಯಾಕೆ ಅಮ್ಮವ್ರ ಮನೇಲಿ ಇರ್ಲಿಲ್ವಾ? ಸಾಕ್ರಿ ನಿಮ್ ತಮಾಷೆ. ಅಲ್ಲ, ನಾಯಿ ಜೊತೆಲಿ ಕೂತಿದ್ದಾಗ ನಿಮ್ ಮಕ್ಕಳು ಕಲ್ ತಗೊಂಡ್ ನಾಯಿ ಹೊಡೆದು ನಾಯಿನೇ ಸಾಯಿಸ್ಬಿಟ್ರಲ್ರಿ. ನಾಯಿನೇ ಸಾಯಿಸ್ಬಿಟ್ರ? ಪಾಪ ಎಲ್ಲೋ ಗುರಿ ತಪ್ಪಿರ್ಬೇಕು, ಇಲ್ಲಾಂದ್ರೆ ನೀವ್ ಇವತ್ತು ಬಂದು ಇಷ್ಟು ಮಾತಾಡ್ತಾ ಇರ್ಲಿಲ್ಲ. ಗುರಿ ತಪ್ಪಿದ್ಯಂತೆ. ಗುರಿ ಅಷ್ಟೇ ಅಲ್ರಿ, ಈ ನಿನ್ ಮಕ್ಕಳಿಗೆ ಕಣ್ಣು ಕೂಡ ಸರಿಯಾಗಿ ಕಾಣಿಸೋದಿಲ್ಲ, ಕುರುಡ್ರು. ನಮ್ ಮಕ್ಳಿಗೆ ಕಣ್ ಕಾಣಲ್ವಾ? ಮೊನ್ನೆ ಕುದುರೆನ ತಿರುಗಾಡಿಸ್ಕೊಂಡ್ ಬರೋಣ ಅಂತ ತೋಟದ ಕಡೆ ಕರ್ಕೊಂಡು ಹೋಗ್ತಾ ಇದ್ರೆ ನಿಮ್ ಮಕ್ಕಳು ಏನಂತ ಕೂತ್ಕೊಂಡ್ರು ಗೊತ್ತೇನ್ರಿ? ಏನಂತ ಕೂಗಿದ್ರು? ಯಾರಾದ್ರೂ ಕತ್ತೆ ಜೊತೆಲಿ ಹೋಗ್ತಿರೋದು ಅಂತಾರೆ. ಬೇಜಾರು ಮಾಡ್ಕೋಬೇಡಿ, ಅವ್ರು ನಿಮಗೆ ಹೇಳಿಲ್ಲ, ಕುದುರೆಗೆ ಹೇಳಿದ್ದಾರೆ. ಆಗೋಳಿ, ನಿಮ್ಮ ಕುಲಪುತ್ರ ಹೇಗ್ ಬಡ್ಕೋತಿದಾನ್ ನೋಡಿ. ಅವನು ಬಡ್ಕೋತಾ ಇಲ್ಲ ರೀ, ಹಠ ಮಾಡ್ತಾ ಇದ್ದಾನೆ. ಹಠ? ಯಾಕೆ? ನೀವಿಲ್ಲಿ ನಿಂತಿರೋವರೆಗೂ ಹಾಗೆ. ಯಾಕಂತೆ? ಅದು ದಿವಸ ಅವನ್ಗೆ ಐಸ್ ಕ್ರೀಮ್ ಕೊಡಿಸ್ತೀವಲ್ಲ, ಐಸ್ ಕ್ರೀಮ್ ಕೊಡ್ಸಿ ಅಂತ ಹಠ ಮಾಡ್ತಾವ್ನೆ. ಐಸ್ ಕ್ರೀಮು? ಆಹಾ, ಐಸ್ ಕ್ರೀಮ್ ಕೊಡ್ಸೋ ಮುಖ ನೋಡು. ಡೇ, ಮಕ್ಕಳಿಗೆ ಮೈ ತುಂಬಾ ಮೊದಲು ಬಟ್ಟೆ ಹೊಲಸೋದ್ ಕಲ್ತ್ಕೊಡಿ, ಐಸ್ ಕ್ರೀಮ್ ಕೊಡಿಸ್ತಾರತ್ತೆ. ಐಸ್ ಕ್ರೀಮ್ ನ ಯಾಕೋ ನಾಲ್ಗೆ ಬಾಳ ಉದ್ದ ಆಯ್ತು, ಸ್ವಲ್ಪ ಬಾಯಿ ಮುಚ್ಕೊಂಡು ಹೋಗ್ತೀರಾ? ನನ್ನ ನೀನು ಬಾಯಿ ಮುಚ್ಕೊಂಡು ಹೋಗುವಂತಿದೀಯಾ? ನನ್ನ ಯಾರು ಅಂತ ತಿಳ್ಕೊಂಡಿದೀಯಾ ನೀನು? ಇದುವರೆಗೂ ಮನುಷ್ಯ ಅನ್ಕೊಂಡಿದ್ದೆ, ಏನಾದ್ರು ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ನನಗೆ ಎಷ್ಟು ಪವರ್ ಇದೆ ಅಂತ ನಿಮ್ಗೆ ಗೊತ್ತಿಲ್ಲ. ಗೊತ್ತಿಲ್ವೇನ್ರಿ? ನಿಮ್ದು ಪೆಂಟಾರ್ಚ್ ಪವರ್. ನಾನು ಇಲ್ಲಿಗೆ ಬರೋದಕ್ ಮೊದಲು ಈಗ ತಾನೇ ಪೊಲೀಸ್ ಕಮಿಷನರ್ ಇಂದ ಟೆಲಿಫೋನ್ ಬಂದಿತ್ತು ನನಗೆ. ಎಲ್ಲೋ ರಾಂಗ್ ನಂಬರ್ ಇರ್ಬೇಕು, ಬಂದಿರ್ಬೇಕು. ಮೊನ್ನೆ ನಮ್ಮ ಆಫೀಸ್ಗೂ ಬಂದಿತ್ತು, ಸದ್ದಾಮ್ ಹುಸೇನ್ ಫೋನು. ನಾನು 5 ನಿಮಿಷ ಮಾತಾಡಿದೆ, ರಾಂಗ್ ನಂಬರ್. ಸಾಕ್ ನಿಲ್ಸಯ್ಯ, ನಾನು ಯಾರು ಅಂತ ಈಗ ಯಾಕೆ ಮಾತು? ನಾಳೆ ನಮ್ಮಪ್ಪ DSP ಕರ್ಕೊಂಡ್ಬಂದು ಆಮೇಲೆ ಮಾತಾಡ್ತೀನಿ. ಕರ್ಕೊಂಬನ್ನಿ. ನೀವು ಕರ್ಕೊಂಬರೋಷ್ಟ್ರಲ್ಲಿ ನಮ್ಮ ಮಾವ ಮಿಲಿಟರಿ ಜನರಲ್ ಅವ್ರು ಕರ್ಕೊಂಬಂದು ಕೂರ್ಸಿರ್ತೀನಿ. ನಮ್ಮ ಅಪ್ಪನಿಗೆ ಹೋದ ವರ್ಷನೇ ರಿಟೈರ್ಡ್ ಆಯ್ತಲ್ರಿ. ಇವನೇ ಮುದಿಯ, ಇವರಪ್ಪ ಯಾವ ಡ್ಯೂಟಿಯಲ್ಲಿ ಇರ್ತಾನ, ಅವನು ರಿಟೈರ್ ಆಗಿರ್ತಾನೆ ಬಿಡ. ಈ ಅಲ್ಪರ ಹತ್ರ ಮಾತಾಡೋದಕ್ಕೆ ಬಂದಲ್ಲ ನಾನು. ತೋರಿಸ್ತೀನಿ ನಾನು ಯಾರು ಅನ್ನೋದನ್ನ ತೋರಿಸ್ತೀನಿ. ಒಟ್ಟಿನಲ್ಲಿ ಇವತ್ತಿಂದ, ಈ ಕ್ಷಣದಿಂದ ಈ ಮನೆಯಿಂದ ಹೊರಗಡೆ ಒಂದೇ ಒಂದು ಅಳು ಶಬ್ದ ನನ್ನ ಕಿವಿ ಮೇಲೆ ಬೀಳಬಾರದು. ಹಾಗಾದ್ರೆ ಒಂದು ಕೆಲಸ ಮಾಡಿ. ಏನು? ರಾತ್ರಿ ಡಿನ್ನರ್ ಕಳಿಸ್ಬಿಡಿ, ನಾವೆಲ್ಲ ಊಟ ಮಾಡ್ಕೊಂಡು ತಣ್ಣಗೆ ಮಲ್ಕೊಂಡ್ಬಿಡ್ತೀವಿ. ಡಿನ್ನರ್? ನಿಮ್ ಯೋಗ್ಯತೆಗೆ ನಾನ್ ಡಿನ್ನರ್ ಕಳಿಸ್ಬೇಕು? ಹೌದು, ಕಳಿಸಿ. ಕಳಿಸದೇ ಇದ್ರೆ ನಾನು ಸೇರ್ಕೊಂಡು ಹೇಳ್ತೀನಿ. ರೀ, ಏನಂದ್ರೆ? ಏನೇದು? ಇದೇನ್ರಿ ಇದು? ತೂತೆ ಕಾಣ್ತಾ ಇಲ್ಲ. ತೂತ? ಯಾವ ತೂತು? ಸೂಜಿದು ರೀ. ಸೂಜಿದ? ಬಟ್ಟೆ ಹೊಲಿಯಕ್ಕೆ ಸೂಜಿಗೆ ದಾರ ಪೊಣ್ಸೋಣ ಅಂದ್ರೆ ಇಲ್ಲಿ ತೂತೆ ಕಾಣ್ತಾ ಇಲ್ಲ. ಎಲ್ಲಿ? ಅಯ್ಯೋ ನನ್ನ ಕರ್ಮ, ನಿನಗೆ ಸೂಜಿ ತೂತ್ ಕಾಣ್ತಾ ಇಲ್ಲ, ನನಗ್ ಸೂಜಿನ ಕಾಣ್ತಾ ಇಲ್ವಲ್ಲೇ. ಹೋಗ್ರಿ, ನಿಮ್ಗೆ ಯಾವಾಗ್ಲೂ ತಮಾಷೆ. ನುಲಿ ಬೇಡ, ನೀನ್ ನುಲ್ದಾಗೆಲ್ಲ ಇನ್ನೊಂದು ಮಗು ಹುಟ್ಬಿಡುತ್ತ ನಮ್ಗೆ. ಓಹೋ, ಇದೇನಪ್ಪ ಮನೇಲಿ ಬಂತು ನೋಡು, ಹಳೆ ಮಾಡಲ್ ಫೋರ್ಡ್ ಗಾಡಿ. ನನ್ನ ಮಗನ ಇಂಜಿನ್ನೇ ಎಳಿತಾ ಇಲ್ಲ. ರೀ, ಸುಮ್ನೆ ನಿಂತ್ಕೊಳ್ರಿ. ನಮ್ಮ ಅಪ್ಪನ ಯಾಕೆ ಅಷ್ಟೊಂದು ಆಡ್ಕೊಡ್ತೀರಾ? ನಿಮ್ಮ ಅಪ್ಪನ್ ನೋಡೆ ಒಳ್ಳೆ ಕ್ವಶ್ಚನ್ ಮಾರ್ಕ್ ಉಲ್ಟಾ ಬರ್ದಂಗಿದೆ. ಅಲ್ಲ ಕಣೆ, ನಾನು ನೋಡಿದ್ದೀನಿ, ವಯಸ್ಸಾದ್ರೆ ಎಲ್ಲರೂ ಮುಂದಕ್ಕೆ ಬಗ್ಬಿಡ್ತಾರೆ. ನಿಮ್ಮಪ್ಪ ಸ್ಪೆಷಲ್ ಕೇಸು, ಹಿಂದಕ್ಕೆ ಬಕ್ಕಬಿಟ್ಟವ್ರೆ. ಅದೇನಾಯ್ತು ಅಂದ್ರೆ ಅಳಿಯಂದ್ರೆ, ನಾನು ಮಿಲಿಟರಿಲಿ ಇದ್ದಾಗ ಶುರುವಾಯ್ತು ಹಳೆ ರೀಲು. ನಾನೆಲ್ಲೋ ನೋಡ್ಕೊಂಡು ಫೈಟ್ ಮಾಡ್ತಾ ಇದ್ನ.
ಆಗ ಯಾರೋ ಹಿಂದಿಂದ ಒಂದು ಗುಂಡು ಹೊಡೆದ್ರು. ಅದನ್ನ ತಪ್ಪಿಸ್ಕೊಳಕ್ಕೆ ಹಿಂದಕ್ಕೆ ಬಗದೆ ನೋಡಿ ಹಾಗೆ ಹಿಡ್ಕೊಂಡ್ಬಿಟ್ಟಿದೆ. ಒಂದ್ ಕೆಲಸ ಮಾಡಿ ಒಂದ್ ಗುಂಡು ಮುಂದಕ್ಕೆ ಪಡಿಸ್ಕೊಂಬಿಡಿ, ಮುಂದಕ್ಕೆ ಬಗ್ಬಿಡ್ತೀರಾ. ರೀ ಸುಮ್ನೆ ಇರ್ರಿ. ಏನಪ್ಪ ನಿನ್ನೆ ಹೋದನ್ ಮತ್ ಬಂದಿದೀಯಾ? ಏನ್ ಸಮಾಚಾರ? ಮನೇಲೆಲ್ಲ ಆರೋಗ್ಯ ತಾನೇ? ನಮ್ಮ ಮನೇಲಿ ಎಲ್ರೂ ಆರೋಗ್ಯ. ಇಲ್ಲಿಂದ ನಿನ್ನೆ ಹೋದ್ಮೇಲೆ ಮೈಲು ಹುಷಾರಿರ್ಲಿಲ್ಲ. ಯಾಕೆ? ನಿನ್ನೆ ನೀನು ಹಾಲು ಕೊಟ್ಟಿಯಲ್ಲಮ್ಮ ಕುಡಿಯಕ್ಕೆ ಅಂತ, ಅದನ್ನು ಕುಡಿದು ಮನೆಗೆ ಹೋದ್ನಲ್ಲ. ಮನೆಗೆ ಹೋಗ್ತಿದ್ದ ಹಾಗೆ ಹೊಟ್ಟೆ ನೋವು ಶುರುವಾಯ್ತು. ಸರಿ ಡಾಕ್ಟರ್ ಹತ್ರ ಹೋದೆ. ಅದೇ ನಮ್ ಧನವಂತ್ರಿ ದಾನಪ್ನವ್ರು ತಾನೆ? ಅವ್ರ ಹತ್ರನೇ ಹೋದೆ. ಅವ್ರು ನೋಡಿ 2 ಮಾತ್ರೆ ಕೊಟ್ರು. ಅದನ್ನ ನುಂಗಿದ್ನೋ ಒಂದು ದೊಡ್ಡ ತೇಗು ಬಂತು. ನೋಡ್ತೀನಿ ಬಾಯಲ್ಲಿ ರೇಷ್ಮೆ ಟೋಪಿ ಬರೋದೆ. ನೀನ್ ಹಾಲು ಕೊಟ್ಟಿಯಲ್ಲ ಕುಡಿಯಕ್ಕೆ, ಆ ಹಾಲಿನಲ್ಲಿ ಹಾಲಿನ ಕೆನೆ ಅಂತ ಆತರದಲ್ಲಿ ಅದನ್ನು ಸೇರಿಸಿ ಕುಡಿದು ಬಿಟ್ಟಿದೆ. ಮಾವ, ನಿಮ್ಮ ಹತ್ರ ಇನ್ನೊಂದು ಮಾತ್ರೆ ಇದೆಯಾ? ಯಾಕಪ್ಪ? ಅದನ್ನು ನುಂಗುಬಿಡಿ ಹೇಳ್ತೀನಿ. ಯಾಕೆಂದ್ರೆ ಆ ಟೋಪಿ ಜೊತೆಲಿ ನನ್ ಸಿಲ್ಕ್ ಜುಬ್ಬಾನು ಇತ್ತು. ಅದೇನಾದ್ರು ಹೊಟ್ಟೆ ಒಳಗೆ ಹೋಗಿದ್ರೆ ವಾಪಸ್ ಬಂದ್ಬಿಡ್ಲಿ, ಹಾಕೊಳಕ್ ಬಟ್ಟೆ ಇಲ್ಲ. ನಮ್ಮ ಅಪ್ಪನ ಆಡ್ಕೊಳ್ಳೋದ್ರಲ್ಲ ಅದ್ ಯಾವ ಸುಖ ಕಂಡಿದ್ದೀರಿ ನೀವು? ನಿನಗೇನು ಗೊತ್ತಾಗುತ್ತೆ? ನಾನು ಬಟ್ಟೆ ಇಲ್ದೆ ಹೋದ್ರು ನಾನು ನೋಡ್ತೀಯ. ನಾನೇನಾದ್ರು ಬಟ್ಟೆ ಇಲ್ದೆ ಬೀದಿಗೆ ಹೋಗ್ಬಿಟ್ರೆ ಆ ಸರ್ಕಲ್ ನಲ್ಲಿ ಗೋಮಿಟೇಶ್ವರ ಅಂತ ಕಾಲಿಗೆ ಬಿದ್ದು ಬಿಡ್ತಾರೆ. ಅದ್ ಸರಿ, ಅದೇನು ಬಂದ್ರಲ್ಲ? ಅದೇನಪ್ಪ, ನಾಳೆ ನನ್ ಪೆನ್ಷನ್ ಸಿಗುತ್ತಲ್ಲ, ಅದನ್ನ ತಗೊಂಡ್ ಹೋಗೋಣ ಅಂತ ಬಂದೆ. ಹೇಗಿದ್ರು ಪೆನ್ಷನ್ ಆಫೀಸು ನಿಮ್ ಮನೆ ಹತ್ರನೇ ಇದೆಯಲ್ವಾ? ಓ, ಸ್ಮಶಾನನೂ ನಮ್ಮ ಮನೆ ಹತ್ರನೇ ಇದೆ. ಸುಮ್ನೆ ನಿಂತ್ಕೊಳ್ರಿ. ಮತ್ತಿನ್ನೇನು, ಈ ದರಿದ್ರ ಮನೆಯಲ್ಲಿ ನಾನು ನೀನು ಮಲ್ಕೊಳಕ್ಕೆ ಜಾಗ ಇಲ್ಲ. ಅದ್ರ ಮಧ್ಯೆ ಇದೊಂದು ಅಧ್ವಾಂತ ಕಾಲದಲ್ಲಿ ಮಧ್ಯಾಹ್ನದ ಊಟ ಇದ್ದಂಗೆ. ಅಯ್ಯೋ, ನನಗೆ ಎಷ್ಟು ಜಾಗ ಬೇಕಪ್ಪ? ಒಂದಿಷ್ಟು ಅಗಲ ಜಾಗ ಇದ್ರೆ ಸಾಕು. ಅಷ್ಟು ಜಾಗ ಇದ್ದಿದ್ರೆ ನಾನು ನನ್ನ ಹೆಂಡತಿ 2 ಮಕ್ಕಳನ್ನ ಎದೆ ಮೇಲೆ ಹಾಕೊಂಡು ಯಾಕೆ ಮಲಗ್ತಿದ್ವಿ? ಮಕ್ಕಳು 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 ಬರೀ ಮಕ್ಕಳನ್ನು ಮಾಡಿದ್ಯಾ ಅಷ್ಟೇ. ಮದುವೆ ಆದ್ಮೇಲೆ ಇನ್ನೇನು ಉದ್ಧಾರ ಮಾಡಿದ್ಯಾ ನೀನು? ನೀನ್ ಹೀಗೆ ಮಾಡ್ತಾ ಹೋದ್ರೆ ಇನ್ನು ಮನೆ ಬೇಬಿ ಸಿಟ್ಟಿಂಗ್ ಸೆಂಟರ್ ಆಗೋಗ್ಬಿಡುತ್ತಷ್ಟೇ. ನಂದೇನೋ ಬೇಬಿ ಸಿಟ್ಟಿಂಗ್ ಸೆಂಟ್ರು, ನಿಮ್ದೇನ್ ಕಮ್ಮಿನಾ? ಮಿಲಿಟರಿ ಬೆಟಾಲಿಯನ್ ನಿಲ್ಲಿಸ್ಕೊಂಡ್ಬಿಟ್ಟಿದ್ದೀರಾ. ಅದಕ್ಕೆ ನಿಮ್ ಮಗಳಲ್ವೇ ಅವಳು ಲೈನ್ ಆಗಿ ಎತ್ಕೊಂಡು ಕೂತ್ಕೊಂಡು ನಿಂತ್ಕೊಂಡ್ಬಿಟ್ಟವಳೆ. ರೀ ಇದ್ರಲ್ಲಿ ನಂದೇನ್ರಿ ತಪ್ಪಿದೆ? ನಿಮ್ದೇನೂ ತಪ್ಪಿಲ್ಲ. 2 ಕೈ ಸೇರಿದ್ರೆ ತಾನೇ ಚಪ್ಪಾಳೆ ಬರೋದು. ಹೋಗ್ರಿ, ಆ ವಿಷಯ ಬಿಡಿ. ಅಪ್ಪ, ಆ ಜಮೀನ್ ವಿಷಯ ಏನಾಯ್ತಪ್ಪ? ಯಾವ ಜಮೀನಮ್ಮ? ಅದೇನಪ್ಪ, ಕೋರ್ಟ್ ನಲ್ಲಿ ಕೇಸ್ ನಡೀತಿತ್ತಲ್ಲ ಅದು. ಓ, ಅದಾ ನನ್ನ ಕಡೆನೆ ಆಯ್ತು. ಹಾಗಾದ್ರೆ ಆ ಜಮೀನ್ ಮಾರ್ಬಿಡೋದಲ್ವೇ? ಸ್ವಲ್ಪ ದುಡ್ಡಾದ್ರೂ ಸಿಕ್ತಿತ್ತು. ಅಯ್ಯೋ, ಎಲ್ಲಾದ್ರೂ ಉಂಟೇನಮ್ಮ? ಹಾಗೆಲ್ಲ ಆತರ ಬಿದ್ದು ಮಾರಬಾರ್ದಮ್ಮ. ಆಸ್ತಿ ಅಂತಿದ್ರೆ ಕಡೆಗಾಲದಲ್ಲಿ ಸಹಾಯ ಆಗುತ್ತೆ. ಕಡೆಗಾಲ ಏನ್ರಿ ಇದು? ಕಡೆಗಾಲ ಕಡೆಗಾಲ ಅಂದ್ರೆ ಅರ್ಥ ಆಗಿಲ್ವೇನೆ? ನಿಮ್ಮ ಅಪ್ಪನಿಗೆ ವಯಸ್ಸಾಯ್ತಲ್ಲ, ದೃಷ್ಟಿ ಎಲ್ಲ ಸ್ಮಶಾನದ ಕಡೆಗಿದೆ. ರೀ ಏನ್ರಿ ನಮ್ಮಪ್ಪನ್ ಸಾವು ಕೋರ್ತಾ ಇದ್ದೀರಾ? ನಮ್ಮಪ್ಪನ್ ಏನು ಅಂತ ತಿಳ್ಕೊಂಡಿದ್ದೀರಾ? ಏನು? ಎಂತ ಮನೆತನ ರೀ ನಮ್ದು? ಎಂತ ಮನೆತನ? ನಮ್ಮ ವಂಶಕ್ಕೆ ಕುಳಿದಿರೋದು ನಮ್ಮಪ್ಪಂದ್ ಒಂದೇ ಹಿರಿತಲೆ. ಅವರು ನಮ್ಮೆಲ್ಲರ ಆಶಾ ಕಿರಣ. ಅಯ್ಯೋ, ನಂದ ದೀಪಾರಿ ಅವರು. ನಂದ ದೀಪ ಆಗಿದ್ರೆ ಒಂದು ಮೂಲೆಯಲ್ಲಿ ಹತ್ಕೊಂಡು ಉರ್ಕೊಂಡು ಸುಮ್ನೆ ಇರಕ್ ಕೇಳು. ಅಲ್ಲಿ ಇಲ್ಲಿ ಓಡಾಡ್ತಿದೆ, ಗಾಳಿಗೆ ಆರೋಗ್ಬಿಡುತ್ತೆ. ಅಯ್ಯೋ ಶ್ರೀರಾಮಚಂದ್ರ, ಎಂಥ ಅಳಿಯನ್ ಕೊಟ್ಟಿಯಪ್ಪ ನನಗೆ. ಯಾವಾಗ್ಲೂ ನನ್ ಸಾವೇ ಕೋರ್ತಾನೆ ಇವನು. ಮಾವ, ಏನ್ ಇದ್ದಕ್ಕಿದ್ದಂಗೆ ಈ ನಡುವೆ ರಾಮನ್ನೇ ಬಹಳ ನೆನ್ಸ್ಕತಿರಲ್ಲ? ನನ್ನ ಮಗಳು ನಮ್ಮ ಮನೇಲಿದ್ದಾಗ ಹೇಗಿದ್ಲು? ಒಳ್ಳೆ ಬೂದು ಕುಂಬಳಕಾಯಿ ಇದ್ದಾಗಿದ್ಲು. ಈಗೇನ್ ನೆಲ್ಲಿಕಾಯಿ ಆಗ್ಬಿಟ್ಟವಳೆ. ಅಪ್ಪ, ಚಿಕ್ಕಪ್ಪ ಸತ್ತು ಎಷ್ಟು ದಿನ ಆಯ್ತಪ್ಪ? ಅಯ್ಯೋ, ಅದನ್ನ ಯಾಕಮ್ಮ ಜ್ಞಾಪಿಸ್ತೀಯ? ನಂಗ್ ದುಃಖ ತಡ್ಕೊಳಕ್ಕಾಗಲ್ಲ ತಾಯಿ. ಆದ್ರೂ ಅಮ್ಮ, ಅವ್ರ ಮನೇಲಿ ತಿಥಿ ವಡೆ ಮಾಡಿದ್ರು. ಹೇಗಿತ್ತು ಅಂತೀಯ? ತಿನ್ನೋಕ್ 1 ನಾಲಿಗೆ ಸಾಲದು. ತಿಥಿ ವಡೆ ಚೆನ್ನಾಗಿತ್ತ? ಹೂನಪ್ಪ, ಬಹಳ ರುಚಿಯಾಗಿತ್ತ. ಬಹಳ ರುಚಿಯಾಗಿತ್ತಪ್ಪ. ಹಂಗಾರ ನಿಮ್ ತಿಥಿ ವಡೆ ಯಾವಾಗ ತಿನ್ನಿಸ್ತೀರಾ ಮಾವ? ಬಾಬಾ ನಿಮ್ದು ಅತಿ ಆಯ್ತು ರೀ. ಅಪ್ಪ, ಸೊಂಟ ಖಾತೆ ಎಲ್ಲ ತಿಕ್ತಾ ಇದೆಯಾ ತಾನೆ? ಹೂನಮ್ಮ, ತಿಕ್ತಾ ಇದೀನಿ. ಎಷ್ಟು ತಿಕ್ಕಿದ್ರು ಈ ಹಾಳ ನೋವು ಕಮ್ಮಿ ಆಗ್ತಿಲ್ಲ ಕಣಮ್ಮ. ಅಳಿ ಅಂದ್ರೆ ಮಾವ, ಈ ಸೊಂಟದ ನೋವಿಗೆ ಯಾವ್ದಾದ್ರು ಒಳ್ಳೆ ಔಷಧಿ ಇದ್ರೆ ಹೇಳಿ. ಈ ಜನ್ಮದಲ್ಲಿ ಮತ್ತೆ ಬರಬಾರ್ದು ಈ ಹಾಳು ನೋವು.
ಈ ಜನ್ಮದಲ್ಲಿ ಬರಬಾರದು ತಾನೆ. ಒಂದ್ ಕೆಲಸ ಮಾಡಿ, ಈ LTT ಅವ್ರ ಹತ್ರ ಹೋದ್ರೆ ಸೈನೈಡ್ ಮಾತ್ರ ಸಿಗುತ್ತೆ. ಒಂದ್ ತೆಗೆದು ನುಂಗ್ಬಿಡಿ, ನೀವು ಇರಲ್ಲ, ನಿಮ್ ಸೊಂಟದ ನೋವು ಇರಲ್ಲ, ನಾವು ನೆಮ್ಮದಿ ಆಗಿರ್ಬೋದೇ. ಎಂಥ ಪುಣ್ಯಾತ್ಮಾಳಿಯ ಸಿಕ್ಕನಪ್ಪ ನನ್ನ ಅದೃಷ್ಟಕ್ಕೆ. ಆಹಾ, ಎಂಥ ಒಳ್ಳೆ ಔಷಧಿ ಹೇಳಿದ್ಯಪ್ಪ. 7 ಜನ್ಮದ ಪುಣ್ಯದ ಫಲ ನೀನು. ಅಮ್ಮ ಸಾವಿತ್ರಿ, ಇನ್ನ ನಾನು ಈ ಮನೇಲಿ ಸತ್ರು ಕಾಲಿಡಲ್ಲ ತಾಯಿ, ಸತ್ರು ಕಾಲಿಡಲ್ಲ. ಸತ್ರ ನಮ್ಮ ಮನೆಗೆ ಯಾಕ್ರಿ ಕಾಲಿಡ್ತೀರಾ? ಸ್ಮಶಾನದಲ್ಲಿ ಒಂದು 6-3 ಸೈಟ್ ಕೊಡಿಸ್ಬಿಡ್ತೀನಿ, ಒಳಗಡೆ ಕೂತ್ಕೊಂಡ್ಬಿಡಿ. ಇವತ್ತಿಗೆ ಈ ಮನೆಗೆ ಇದೇ ನನ್ನ ಕೊನೆ ನಮಸ್ಕಾರ. ಹೋಗ್ತೀರಪ್ಪ? ಅಪ್ಪ, ಅಯ್ಯೋ ನಿಂತ್ಕೊಳಪ್ಪ. ಏನು ಅಂದ್ರೆ ಅಪ್ಪ ಹೋಗ್ತಿದಾರೆ, ಕರ್ಕೊಂಡ್ ಬನ್ನಿ ಅಂದ್ರೆ. ಎಲ್ಲೇ ಹೋಗ್ತಾರೆ? ಒಳ್ಳೆ ಚೈನ್ ಇಲ್ದೇ ಇರೋ ಸೈಕಲ್ ತುಳಿತಾರಲ್ಲ, ಹಂಗೆ ಇಲ್ಲೇ ತುಳ್ಕೊಂಡವ್ರೆ. ಮುಂದಕ್ಕೆ ಹೋಗೋದೇ ಇಲ್ಲ. ಕಾಫಿ ಪುಡಿ ವಾಸನೆ ಬಂದ್ಬಿಟ್ರೆ ಮನೆ ಬಿಟ್ಟು ಹೋಗೋದೇ ಇಲ್ಲ ಅವ್ರು. ಏನ್ ಹೇಳ್ತೀರಿ? ಅಪ್ಪ, ಛೀ. ಥೂ ಥೂ ಥೂ, ಯಾಕೆ ಅವನಂಗ್ ಅಳ್ತಾವನೆ? ನೋಡ್ರಿ, ಅವನು ಆಗ್ಲಿಂದ ಒಂದೇ ಸಮನೆ ಗಲಾಟೆ ಮಾಡ್ತಾನೇ ಇದ್ದಾನೆ. ಏನಂತೆ? ಕತ್ತೆ ಮೇಲೆ ಕೂತ್ಕೋಬೇಕಂತೆ. ಕತ್ತೆ ಮೇಲೆ ಕೂತ್ಕೋಬೇಕಂತ? ಈಗೇನೆ ಮಾಡೋದು? ನೀವೇ ಸ್ವಲ್ಪ ಹೊತ್ಕೊಂಡು ಕೂತ್ಕೊಳ್ರಿ. ಚೆನ್ನಾಗಿರಲ್ಲ ಕಣೆ. ಸ್ವಲ್ಪ ಹೊತ್ತು ಮುಂಚೆ ಹೇಳಬಾರ್ದಾಗಿತ್ತ? ಯಾಕೆ? ನಿಮ್ಮ ಅಪ್ಪ ಬಂದಿದ್ನಲ್ಲ, ಬೆನ್ ಮೇಲೆ ಕೂರ್ಸ್ ಕಳಿಸ್ಬಿಡ್ತಿದ್ದೆ. ನಮ್ಮ ಅಪ್ಪನ ಮೇಲೆ ಅದೆಷ್ಟು ಕಂಡ್ರಿ ನಿಮಗೆ? ನಮಸ್ಕಾರ ಬಾವ, ಚೆನ್ನಾಗಿದ್ದೀರಾ? ಬಾ ಬಾ ಬಾ, ಈಗ ತಾನೇ ಆ ಓಲ್ಡ್ ಫೋರ್ಡ್ ಗಾಡಿ ಹೋಯ್ತು, ಈ ಹಳೆ ಡೆಲ್ಲಿ ಸೆಟ್ ಬಂತು. ಬಾ ಬಾ, ಅದೇನಯ್ಯ ಹೊತ್ಕೊಂಬತ್ತಾ ಇದ್ಯಾ? ಒಳ್ಳೆ ಸೀಟ್ ಕಳ್ಕೊಂಡ್ರ ಮಿನಿಸ್ಟರ್ ತರ. ಏನಿಲ್ಲ ಬಾವ, ಸುಮ್ನೆ ಬಂದೆ. ಸುಮ್ನೆ ಬರೋ ವಂಶಾನ ನಿಂದು. ದೇವರಾಣೆಲು ನೀನ್ ಸುಮ್ನೆ ಬರಲ್ಲ. ಬಾ ಬಾ ಬಾ, ನೀವು ಸುಮ್ನೆ ಬರೋದು ಒಂದೇ, ಮಿನಿಸ್ಟರ್ ಆದವನ್ ಖಾಲಿ ಕೈನಲ್ಲಿ ಹೊರಗಡೆ ಹೋಗೋದು ಒಂದೇ. ಅಯ್ಯಯ್ಯಯ್ಯೋ, ಅದ್ ಯಾಕ್ರಿ ಹಾಗೆ ನಮ್ಮ ಮನೆಯವ್ರನ್ನ ನೋಡಿದ್ರೆ ಉರಿದು ಬೀಳ್ತೀರಾ? ಬಾಪ ರಾಗು, ಬಾಮ್ಮ ಕೂತ್ಕೋ. ಬಾಪ ಇಲ್ಲಿ ಕೂತ್ಕೋಪ್ಪ. ಕೂತ್ಕೋ ಕೂತ್ಕೋ. ನಾನು ರಕ್ತ ಕುಡಿಯಕ್ ಬಂದಿದ್ಯಾ, ಒಂದ್ ಜ್ಯೂಸ್ ಕುಡ್ಕೊಂಡು ಹೋಗು. ಯೋ, ಅದೇನೋ ಕಂಕಳಲ್ಲಿ? ಏನಿಲ್ಲ ಬಾವ. ಏಯ್, ತೋರಿಸ್ತೀಯೋ? 2 ಬಿಗಿದು ಹಲ್ಲೆಲ್ಲ ಉದುರಿಸ್ಲೋ? ಏನಿಲ್ಲ ಬಾವ, ಖಾಲಿ ಚೀಲ. ಹಾ, ಬರುವಾಗೆಲ್ಲ ಖಾಲಿ ಚೀಲಾನೆ, ಹೋಗುವಾಗೆಲ್ಲ ಭರ್ತಿ ಚೀಲ. ಇವಾಗ ಗೊತ್ತಾಯ್ತು ನಿಮ್ಮಪ್ಪ ವಾರಕ್ಕೆ 3 ಸತಿ ಯಾಕೆ ಬರ್ತಾನೆ, ನಮ್ಮನೇಲಿ ರೇಷನ್ ಯಾಕೆ ಖಾಲಿ ಆಗುತ್ತೆ ಅಂತ. ಅಂದ್ರೆ ನಮ್ದು ಕಳ್ರ ವಂಶ ಅಂತೀರೇನ್ರಿ? ಅಲ್ಲಮ್ಮ, ಡಕಾಯಿತ್ರ ವಂಶ. ಹೋಗಿ ಪೊಲೀಸ್ ಸ್ಟೇಷನ್ ನಲ್ಲಿ ನೋಡು, ನಿಮ್ಮಪ್ಪಂದು ನಿನ್ ತಮ್ಮಂದು 2 ಫೋಟೋ ಇದೆ. ನನ್ನ ಪುಣ್ಯ ನಿನ್ನ ಫೋಟೋ ಇಲ್ಲ ಅಲ್ಲಿ. ನಮ್ಮ ವಂಶ ಹೀಯಾಳಿಸಿ ಮಾತಾಡೋದೇ ನಿಮ್ಗೊಂದು ದೊಡ್ಡ ಕೆಲಸ ಆಗೋಗಿದೆ ರೀ. ಅನ್ನಿ, ಅದೆಷ್ಟು ಬೇಕೋ ಅನ್ನಿ. ನೋಡಿ ಬಾವ, ನಾನು ಬಹಳ ಹೊತ್ತಿನಿಂದ ನೋಡ್ತಾ ಇದ್ದೀನಿ, ನಿಮ್ದು ಬಹಳ ಆಯ್ತು. ನೀವು ಇದೇ ರೀತಿ ಆಡ್ತಾ ಇದ್ರೆ ನಿಮ್ಮನ್ನ ಮರ್ಡರ್ ಮಾಡ್ಬೇಕಾಗತ್ತೆ. ನೋಡ್ದೇನೆ 1 kg ಅಕ್ಕಿಗೋಸ್ಕರ ನನ್ನ ಮರ್ಡರ್ ಮಾಡ್ತಾನಂತೆ. ಎಂತ ಅಭಾಮೈದ ಸಿಕ್ಕವ್ ನನ್ಗೆ ಅಂತ. ಏ ರಘು, ಸುಮ್ನೆ ಕೂತ್ಕೊಡು. ಭಾವ ಅನ್ನೋ ಮರ್ಯಾದೆನಾದ್ರೂ ಬೇಡ್ವೇನಪ್ಪ ನಿಂಗೆ? ಅದ್ ಸರಿ, ಬೆಳಗಿಂದ ಏನಾದ್ರೂ ತಿಂದ್ಯಾ? ಇಲ್ಲ ಅಕ್ಕ, ಇಲ್ಲೇ ಏನಾದ್ರೂ ಇದ್ರೆ ತಿನ್ನೋಣ ಅಂತ ಬಂದೆ. ಆಹಾ, ಇಲ್ಲೇ ಏನಾದ್ರೂ ಇದ್ರೆ ತಿನ್ನೋಣ ಅಂತ ಬಂದ್ಯಪ್ಪ? ನಾವೇನ್ ತಿಂತೀವ ತಿಂತ್ಯಾ? ಹ್ಞೂ ಬಾವ. ಮಾತಿಗೆ ತಪ್ಪಾರ್ದು. ನಾವು ತಿಂತಿದ್ದನ್ ತಿನ್ಬೇಕು. ನಾವು ಸಾಲ್ಗಾರ ಹತ್ರ ಬೂಟ್ನಲ್ಲಿ ಏಟ್ ತಿಂತಾ ಇದೀವಿ, ತಿಂತ್ಯಾ? ಏನ್ ಬಾವ ನೀವು ಬಾಯ್ ಹೋದಾಗ ಮಾತಾಡ್ತೀರಾ? ಏನ್ರಿ, ನಮ್ಮಂತ ನಾನು ಈ ತರ ಹೀಯಾಳಿಸ್ತಾ ಇದ್ದೀರಲ್ಲ, ನಮ್ ಮನೆಯಿಂದ ನಿಮ್ಗಾಗಿರೋ ತೊಂದ್ರೆ ಏನ್ರಿ? ಆಹಾ, 1 2 ನಿಮ್ ವಂಶದಿಂದ ಆಗಿರೋ ತೊಂದ್ರೆ ನನಗೆ ಎಷ್ಟು ಗೊತ್ತೇನೆ? ಲಿಸ್ಟೇ ಇದೆ. ಮೊನ್ನೆ ನೋಡಿದ್ರೆ ಶೇವ್ ಮಾಡೋಣ ಅಂತ ಒಂದು ಕನ್ನಡಿ, ಒಂದು ಬ್ಲೇಡ್ ತಂದಿಟ್ಟಿದ್ದೆ. ಮಾರನೇ ದಿವಸ ನೋಡ್ತೀನಿ, ಕನ್ನಡಿನೂ ಇಲ್ಲ, ಬ್ಲೇಡು ಇಲ್ಲ. ಕೇಳಿದ್ರೆ ನಿಮ್ಮಪ್ಪ ಬಂದು ಹೋಗಿದ್ದಾನೆ ಅಂತ ಹೇಳಿದೆ. ಆಮೇಲೆ ಒಂದು ತಾಮ್ರದ ತಪ್ಲೆನಲ್ಲಿ ನೀರಿಟ್ಕೊಂಡು ಮುಖ ನೋಡ್ತಿದ್ದೆ. ಮಾರನೇ ದಿವಸ ನೋಡ್ತೀನಿ, ತಾಮ್ರದ ತಪ್ಲೆ ಇಲ್ಲ. ಕೇಳಿದ್ರೆ ನಿಮ್ ತಮ್ಮ ಬಂದು ಹೋಗಿದ್ದಾನೆ ಅಂದ್ರು. ಏನ್ ಬಾವ, ಬಾಯಿಗೆ ಹೋದಾಗೆಲ್ಲ ಮಾತಾಡ್ತಿದ್ರಲ್ಲ ನೀವು? ನಮ್ದು ಮರ್ಯಾದಸ್ರು ಕುಟುಂಬ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ಲೇ ನಿಲ್ಸ ನಿನ್ನ ಗಾಡಿನ. ನಿಮ್ ಮಂತನದ ಮರ್ಯಾದೆ ನನಗ್ ಗೊತ್ತಿಲ್ವಾ? ನಿಮ್ಮಪ್ಪ ಮುದಿಯ, ಅದೇ ನಮ್ಮ ಮಾವ, ಇವಳಪ್ಪ ಗೋಗೊಡ್ಕೊಂಡ ನಿಮ್ಮ ಅಣ್ಣನಿಗೊಂದು ಕೆಲಸ ಕೊಡ್ಸು ಅಂತ. ಹೋಗ್ಲಿ ಪಾಪ ಅಂತ ಕೆಲಸ ಕೊಡ್ಸಿದ್ರೆ 2 ದಿವಸದಲ್ಲಿ ನನ್ನ ಮಾನ ಹರಾಜ್ ಹಾಕಿ ಹೊರಗಡೆ ಬಂದ್ಬಿಟ್ಟ. ಅಂತ ಕೆಲಸ ನಾ ಕೊಡ್ಸೋದು? ಓ, ಏನ್ ನಿನ್ ತಮ್ಮ IAS ಆಫೀಸರು, KSRTC ಮ್ಯಾನೇಜಿಂಗ್ ಡೈರೆಕ್ಟರ್ ಪೋಸ್ಟ್ ಕೊಡ್ಸ್ಬಿಡ್ತೀನಿ. ಅಲ್ರಿ, ನಿಮ್ ಆಫೀಸಲ್ಲಿ ಒಬ್ಬ ಮನುಷ್ಯನ ಅವಶ್ಯಕತೆ ಇದೆ ಅಂತಲ್ವಾ? ಹೌದೌದು, ನಾನು ಹೇಳಿದ್ದು ನಮ್ಮ ಆಫೀಸಲ್ಲಿ ಒಂದು ಮನುಷ್ಯನ ಅವಶ್ಯಕತೆ ಇದೆ ಅಂತ, ನಿನ್ ತಮ್ಮಂದಲ್ಲ.
ಅಂದ್ರೆ ನನ್ ತಮ್ಮ ಮನುಷ್ಯ ಅಲ್ವಾ? ಬುದ್ಧಿವಂತಲಾದ್ರೆ ಅರ್ಥ ಮಾಡ್ಕೋಬೇಕು. ಲೇ ನಿಮ್ ಅಕ್ಕ ತಮ್ದಿರ್ ಜಗಳದಲ್ಲಿ ನನಗೆ ಹೊಟ್ಟೆ ಹಸುವು ಶುರು ಆಗೈತೆ. ಬಾ ಮೊದ್ಲು ನನಗೆ ಊಟಕ್ಕೆ ಹಾಕು. ನಾವು ಊಟ ಮಾಡ್ತೀವಿ, ಹೊರಗಡೆ ಕುತ್ಕೋ. ಅಕ್ಕ ನೋಡಕ್ಕ ಭಾವನ್ನ. ನಿಮ್ ಅಕ್ಕ ನನ್ ಎಷ್ಟ್ ಸತಿ ನೋಡವ್ರೆ ಅಂತ ನಮ್ಗೆ ಹುಟ್ಟಿರೋ ಮಕ್ಳನ್ನ ಲೆಕ್ಕ ಹಾಕಿದ್ರೆ ಗೊತ್ತಾಗಲ್ವಾ? ಕೂತ್ಕೊಳ್ಳ ನೀನು. ಅವನ್ ಯಾಕ್ರಿ ಆಚೆ ಹೋಗ್ಬೇಕು? ಅಲ್ರಿ ದೊಡ್ಡದಾಗ್ ಊಟ ತಂದ್ ಹಾಕು ಅಂತ ಹೇಳ್ಬಿಟ್ರಲ್ಲ, ಏನ್ ತಂದ್ ತುಂಬಿದಿರ ಅಂತ ಮಾಡಿ ಇಡ್ರಿಸ್ಲಿ ನಿಮಗ್ ನಾನು. ನಿನ್ ಬೆಳಿಗ್ಗೆ ಆಫೀಸ್ಗೆ ಹೋಗ್ಬೇಕಾದ್ರೆ ಹೇಳ್ಬೇಕಾಗಿತ್ತು, ಏನಿಲ್ಲ ಅಂತ ತಂದಾಕ್ಬಿಟ್ಟು ಹೋಗ್ತಿದ್ದೆ. ಹೇಳಿದ ತಕ್ಷಣ ತಂದು ತುಂಬಿಡ್ತೀರಾ ನೋಡಿ ಗೋಡನ್ನ. ಅಲ್ವಾ ರೋಗು? ಬೆಳಗ್ಗೆ 10 ಗಂಟೆ ಆದ್ರೂ ಇವ್ರ ಹಾಸಿಗೆ ಬಿಟ್ಟು ಹೇಳಲ್ಲ. 100 ಸಲ ಕೂಗಿ ಅಲ್ಲಾಡ್ಸಿ ಎಳೆದು ಎಬ್ಬರಿಸಿದ್ರೆ ಆಗ ಎದ್ದು 1 ಲೋಟ ನೀರ್ ತಗೊಂಡು ಬಚ್ಚಲ್ ಮನೆಗೆ ಹೋದ್ರೆ ಆ 1 ಲೋಟ ನೀರಲ್ಲೇ ಮುಖ ತೊಳೆದು ಹಲ್ಲುಜ್ಜಿ ಇನ್ನೊಂದು ಮುಗಿಸಿ ಅದೆಲ್ಲಿ ಹೋಗ್ತಾರೋ ಕಣ್ಣಿಗೆ ಕಾಣಲ್ಲ. ನಾನು ಇನ್ಯಾವಾಗ ಹೇಳಿ ಇವ್ರಿಗೆ ಅದಿಲ್ಲ ಇದಿಲ್ಲ ಅಂತ? ನೀನೇ ಹೇಳ. ಅದ್ ಸರಿ, ಮೊದ್ಲ ಆ ಲೋಟ ಅಲ್ಲಿ ಇದೆಯೋ ಇಲ್ವೋ ನೋಡ್ಕ. ಅಂದ್ರೆ ಆ ಲೋಟನು ನಾನು ಎತ್ಕೊಂಡೋಗಿದ್ದೀನಿ ಅಂತಲಾ ಭಾವ ನೀವು ಹೇಳೋದು? ಲೇ, ಕುಂಬಳಕಾಯಿ ಕಳ್ಳ ಅಂದ್ರೆ ನೀನ್ ಯಾಕೋ ಎಗಲು ಮುಟ್ಕೊಂಡು ನೋಡ್ಕೋತೀಯ? ಸಾಕ್ ಸುಮ್ನಿರಿ ಭಾವ. 1 ಲೋಟ ನೀರಲ್ಲೇ ಎಲ್ಲಾ ತೊಳ್ಕೊಂಡು ಹೇಳ್ದೆ ಕೇಳ್ದೆ ನಾಪತ್ತೆ ಆಗ್ತೀರಿ ನೀವು. ನಾವು 1 ಲೋಟ ನೀರ್ನಲ್ಲಿ ಮುಖ ತೊಳೆದು ಹಲ್ಲುಜ್ತೀವಿ. ನೀವು ನಿಮ್ಮಪ್ಪ ಏನಿಬ್ರು ಸಮುದ್ರಕ್ಕೆ ಹೋಗ್ತೀರೇನೋ ಮುಖ ತೊಳೆಯೋದಿಕ್ಕೆ ಹಲ್ಲುಜ್ಜೋದಿಕ್ಕೆ. ಆ ನೀರು ಸಾಲುತ್ತೋ ಇಲ್ವೋ ನಿಮ್ಗೆ? ಏನ್ ಮಹಾ ನಿಮ್ದು ದೊಡ್ಡ ಸಂಪ್ರದಾಯಸ್ಥರ ವಂಶ. ರೀ ಮಾತಿತ್ರ ನಮ್ಮ ವಂಶ ಅಂತಿರಲ್ರಿ. ನನಗಂತೂ ಈ ಗಂಡ ಮನೆ ಮಕ್ಕಳು ಸಾಕಾಗ್ ಹೋಗಿದೆ. ಛೀ! ಲೇ ನಮ್ಮನೆ ಮಾತ್ರ ಯಾಕೆ ಹೇಳ್ತೀಯಾ? ನಿಮ್ಮ ಅಪ್ಪನ್ನು ನಿಮ್ ತಮ್ಮನ್ನು ಸೇರ್ಸ್ಕೋ. ಅದಕ್ಕೆ ನೋಡ್ದೇನಕ್ಕ ನಮ್ಮನ್ನೇ ಬೈಯೋದು ಭಾವ. ನಾನು ಮೈಯಲ್ಲಿ ಹುಷಾರಿಲ್ದೆ 3 ದಿನದಿಂದ ಒದ್ದಾಡ್ತಾ ಇದ್ದೀನಿ. ನಿನಗೇನಪ್ಪ ಆಗೈತೆ ಅಂತ ನೆಗದು ಬೀಳುವಂತ ಕಾಯಿಲೆ? ನೆಗದು ಬೀಳ್ಬೇಕಾದ್ರೆ ಆಸ್ಪತ್ರೆಗೆ ಹೋಗಿ ನೆಗದು ಬೀಳ್ಬೇಕಾಗಿತ್ತು. ಇಲ್ಲಿ ಯಾಕೆ ಬಂದೆ ನಮ್ಮ ಹೊಟ್ಟೆ ಉರ್ಸೋಕೆ?